ನಮಸ್ತೆ, ವೆಲ್ಕಮ್ ಟು ಕಾಸ್ಮೋ ಹಬ್. ಇವತ್ತು ನಾವು ನನ್ನ ತಂಗಿ ಫಂಕ್ಷನ್ನಿಗೆ ಫುಲ್ ಪ್ರಿಪ್ರೇಷನ್ನ ಮಾಡ್ತಿದ್ವಿ. ಸೊ ಈ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇದು ನನ್ನ ಫಸ್ಟ್ ವ್ಲಾಗ್. ಐ ಆಮ್ ವೆರಿ ಎಕ್ಸೈಟೆಡ್. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ನಾವೆಲ್ಲ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಿದ್ವಿ, ಯಾಕಂದರೆ ಫಂಕ್ಷನ್ ಅಲ್ಲೇ ನಡೀತಿರೋದು. ಅಲ್ಲೇ ನಾವು ಪ್ರಿಪ್ರೇಷನ್ನ ಮಾಡಬೇಕು. ನಾವು ಯಾವುದಾದ್ರು ಫಂಕ್ಷನ್ ಅಂತ ಹೇಳಿದ್ರೆ ಮಾತ್ರ ಈ ಥರ ಸೇರೋದೆಲ್ಲ ಕಸಿನ್ಸ್ ಎಲ್ಲ ಒಟ್ಟಿಗೆ ಬರ್ತೀವಿ. ಸೊ ಇದೆಲ್ಲ ಎಷ್ಟು ಎಂಜಾಯಬಲ್ ಆಗಿರುತ್ತೆ ಗೊತ್ತಾ. ಸೊ ಎಲ್ಲರೂ ಒಟ್ಟಿಗೆ ಇರ್ತೀವಿ, ಎಲ್ಲ ಕಸಿನ್ಸೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಬಂದಿರ್ತೀವಿ. ಈ ಥರ ಆಗೋದು ಅಪರೂಪ. ಸೊ ನನಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಮೇಲೆ ಇದು ಫಸ್ಟ್ ಟೈಮ್ ನಾವು ಈ ಥರ ಒಟ್ಟಿಗೆ ಇರೋದು. ನನಗಂತೂ ತುಂಬ ಖುಷಿಯಾಗಿತ್ತು. ಸೊ ಫಂಕ್ಷನಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಡಾಲ್ಗೆ ಅದು ಚಾಕ್ಲೇಟ್ಸ್ ಎಲ್ಲ ಹಾಕ್ತಾರೆ, ಡೆಕೋರೇಷನ್ ಮಾಡಬೇಕಿತ್ತು. ಸೊ ನಾವೇ ಮಾಡೋಣ, ಚೆನ್ನಾಗಿರುತ್ತೆ, ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂಥೇಳಿ ನಾವು ಏನು ಮಾಡ್ತಾಯಿದ್ವಿ. ಸೊ ಚೆನ್ನಾಗಿ ಬಂದಿತ್ತು. ಮತ್ತು ನನಗೆ ಏನಂತ ಹೇಳಿದ್ರೆ, ಈ ಥರ ಎಲ್ಲ ಫಂಕ್ಷನ್ಸಲ್ಲಿ ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಾವು ಇಡೀ ಫ್ಯಾಮಿಲಿ ಮೆಂಬರ್ಸೇ ಒಟ್ಟಿಗೆ ಇರ್ತೀವಿ. ಫುಲ್ಲು ಚೆನ್ನಾಗಿ ರೆಡಿ ಆಗ್ಬೋದು, ರೀಲ್ಸ್ ಮಾಡ್ಬೋದು, ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಇನ್ನೊಂಥರ ಫ್ಯಾಮಿಲಿ ಟೈಮ್ ಎಂಜಾಯ್ ಮಾಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಈ ಬ್ಯಾಕ್ಗ್ರೌಂಡು ಸೌಂಡನ್ನು ಸ್ವಲ್ಪ ಇಗ್ನೋರ್ ಮಾಡಿ, ಬಿಕಾಸ್ ಎಲ್ಲ ಫಂಕ್ಷನ್ ಮನೆ ಅಂದಮೇಲೆ ಪಾತ್ರೆ ಸೌಂಡ್ ಅಂತೂ ತುಂಬಾ ಬರ್ತಿರುತ್ತೆ. ಫುಲ್ಲು ಎಂಜಾಯ್ ಮಾಡ್ತಿದ್ದೀವಿ. ಇವತ್ತು ಲೈಕ್ ಮೆಹಂದಿ ಶಾಸ್ತ್ರ ಥರ ನಾವು ಸ್ಮಾಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಈ ಥರ ಫಂಕ್ಷನ್ ಯಾವಾಗಲೂ ಆಗೋಲ್ಲ, ಅಪರೂಪಕ್ಕಾಗತ್ತೆ. ಸೊ ಆ ಥರ ಟೈಮಲ್ಲಿ ನಾವು ಎಂಜಾಯ್ ಮಾಡಬೇಕು. ಸೊ ಎಲ್ಲ ಮಂಚ್ಗಳು, ಚಾಕ್ಲೇಟ್ಸ್ ಎಲ್ಲ ತಂದು ನಾವು ಈ ಥರ ಡೆಕೋರೇಷನ್ ಮಾಡಬೇಕಾದ್ರೆ ಅರ್ಧಕ್ಕರ್ಧ ಬಾಕ್ಸ್ ನಾವೇ ಖಾಲಿ ಮಾಡಿದ್ವಿ. ಫಸ್ಟ್ ಬಾರ್ಬಿ ಏನೋ ರೆಡಿ ಆಯಿತು. ಈಗ ಸೆಕೆಂಡ್ ಬಾರ್ಬಿ ಮಾಡೋ ಟೈಮು. ಅದಕ್ಕೂ ಇದೇ ಥರ ಸೇಮ್ ಅದೇ ಒಂದು ಸ್ಟೆಪ್ಸನ್ನು ರಿಪೀಟ್ ಮಾಡಬೇಕು. ಸೊ ಮತ್ತೆ ಕಟ್ ಮಾಡಿ ಮತ್ತೆ ಚಾಕ್ಲೇಟ್ಸನ್ನು ಹಾಕಿದ್ವಿ. ತುಂಬಾ ಚೆನ್ನಾಗಿ ಬಂತು 2 ಬಾರ್ಬೀಸ್ ಕೂಡ. ಎರಡು ಬಾರ್ಬೀಸ್ ಕೂಡ ರೆಡಿ ಆಗಿತ್ತು. 2 ಬಾರ್ಬೀಸ್ ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಿತ್ತು. ಪಕ್ಕಾ ಚಾಕ್ಲೇಟ್ ಗರ್ಲ್ ಥರ ಕಾಣಿಸ್ತಿತ್ತು. ಸೊ ಅದನ್ನು ನೋಡ್ತಾ ಇದ್ರೆ ಹಂಗೆ ಕಿತ್ಕೊಂಡು ತಿನ್ನೋಣ ಅನಿಸ್ತು. ಅಫ್ಕೋರ್ಸ್ ಫಂಕ್ಷನ್ ಆದಮೇಲೆ ಎಲ್ಲ ಚಾಕ್ಲೇಟ್ಸ್ ನಮ್ಮದೇ ಆಗುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಿದ್ದೀವಿ. 2 ಬಾರ್ಬೀಸ್ನ ಚೆನ್ನಾಗೇ ರೆಡಿ ಮಾಡಿದ್ವಿ. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ 2 ಬಾರ್ಬೀಸ್ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ತಟ್ಟೆ ಸಾಮಾನುಗಳನ್ನ ರೆಡಿ ಮಾಡ್ತಿದ್ರೆ, ನಾನಿಲ್ಲಿ ಫ್ಲಾರ್ಸನ್ನು ರೆಡಿ ಮಾಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮೆಹಂದಿ ಶಾಸ್ತ್ರ ಕೂಡ ಸ್ಟಾರ್ಟ್ ಆಗುತ್ತೆ. ನೋಡೋಣ ಹೇಗೆ ಎಲ್ಲ ಆಗುತ್ತೆ.
ಆಮೇಲೆ ತಟ್ಟೆಯಲ್ಲಿ ಇಡೋವಂಥ ತಿಂಡಿಗಳನ್ನೆಲ್ಲ ರೆಡಿ ಮಾಡ್ತಿದ್ರು, ಡೆಕೋರೇಷನ್ ಮಾಡ್ತಿದ್ರು. ಲೈಕ್ ವೈಟ್ ಕಲರ್ದು ನೆಟ್ ಥರ ತಂದು ಅದನ್ನು ಡೆಕೋರೇಷನ್ ಮಾಡಿ ಇದಕ್ಕೆ ಬೋ ಎಲ್ಲ ಹಾಕಿ ಫ್ಲವರ್ಸ್ ಎಲ್ಲ ಹಾಕಬೇಕಿತ್ತು. ಸೊ ಅದಕ್ಕೆ ನಾನು ಫ್ಲವರ್ಸ್ನ ಆರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಇನ್ನು ಮಿಕ್ದವರೆಲ್ಲ ಆ ಒಂದು ತಟ್ಟೆಗೆ ಡೆಕೋರೇಷನ್ ಮಾಡ್ತೀವಿ ಅಂತ ಹೇಳಿ ಡೆಕೋರೇಷನ್ನ ಮಾಡ್ತಾಯಿದ್ರು. ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡಾದ್ಮೇಲೆ ಇನ್ನೇನು ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ನನ್ನ ತಂಗಿನೆಲ್ಲ ರೆಡಿ ಮಾಡ್ತಿದ್ವಿ. ನಾವು ಏನೋ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತೇಳಿ ರಿಯಲ್ ಫ್ಲವರ್ ಜ್ಯುವೆಲರಿನೇ ನಾವು ಮಾಡಿಬಿಟ್ಟಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು, ತುಂಬ ಚೆನ್ನಾಗಿ ಬಂದಿತ್ತು. ಯಪ್ಪ ಮೇಕಪ್ ಮಾಡಬೇಕಾದ್ರೆ 1 2 2 3 4 ಹೇರ್ ಸ್ಟೈಲ್ಸ್ಗಳನ್ನು ನಾವು ಟ್ರೈ ಮಾಡಬೇಕಿತ್ತು. ತುಂಬಾ ಹೇರ್ ಸ್ಟೈಲನ್ನ ಟ್ರೈ ಮಾಡಿ ಕೊನೆಗೆ ಲಾಸ್ಟ್ ಈ ಹೇರ್ ಸ್ಟೈಲನ್ನು ಮಾಡಿದ್ವಿ. ಕೊನೆಗೆ ಅವಳ ಔಟ್ಫಿಟ್ ಹೀಗಿತ್ತು. ಅಫ್ಕೋರ್ಸ್ ಇಷ್ಟು ರೆಡಿ ಆದಮೇಲೆ ಇಷ್ಟು ಚೆಂದ ಕಾಣಿಸಿದ್ಮೇಲೆ ನಾವು ಫೋಟೋಶೂಟನ್ನು ಮಾಡಲೇಬೇಕು. ಸೊ ಆ ಫೋಟೋಶೂಟು ಇವಾಗ ನಡೀತಾ ಇತ್ತು. ದೆನ್ ಎಲ್ಲರೂ ಮೆಹಂದಿ ಹಾಕಿಸ್ಕೊಳ್ಳೋ ಟೈಮ್. ತುಂಬಾ ಖುಷಿಯಿಂದ ಎಲ್ಲರೂ ಮೆಹಂದಿ ಹಾಕಿಸ್ಕೊತಾ ಇದ್ವಿ. ಬಿಕಾಸ್ ಎಷ್ಟು ದಿನಗಳಾದಮೇಲೆ ಮೆಹಂದಿ ಹಾಕಿಸ್ಕೊತಾ ಇದ್ದೀವಿ ನಾವೆಲ್ಲರೂ. ನಾವೆಲ್ಲ ಊಟಕ್ಕೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 11 o'clock ಆಗಿತ್ತು. ಸೊ ಇನ್ನೇನು ಮನೇಲಿ ಏನು ಅಡುಗೆ ಮಾಡೋದು, ಎಲ್ಲ ಭಟ್ರೆ ಬಂದಿದ್ರು ಅಂತ ಅವ್ರ ಕೈಲೇ ಊಟ ಮಾಡಿಸಿದ್ವಿ. ಯೂಟ್ಯೂಬಲ್ಲಿ ಫೇಮಸ್ ಆಗಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ನಾಳೆಗೆ ತೋರಿಸ್ತೀನಿ. ಬಾಯ್.